ಕೋಲಾರ ಜಿಲ್ಲೆಗೆ ಬಹಳ ವರ್ಷಗಳ ನಂತರ ಸ್ವಚ್ಛತಾವನ್ನು ಕೊಡ್ತಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಶಾಸಕರು ಬಹಳ ನಿರೀಕ್ಷೆಯಿಂದ ಕಾದ್ವಿ. ನಿಜಕ್ಕೂ ಕೂಡ ಇವತ್ತು ಕೋಲಾರ ಜಿಲ್ಲೆಗೆ ದೊಡ್ಡ ಆಘಾತ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ವರ್ಷದ ಕಾಲ ಏನು ಸಚಿವರಾಗಿ ಮಾಡಲಿಕ್ಕೆ ಬಂದರೋ ಅವರೆಲ್ಲ ಟೂರಿಂಗ್ ಟಾಯ್ಸ್ ಇದ್ದಂಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನವನ್ನು ಹರಿಸಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಮಾಲ್ದೂರಿನ ನಂಜೇಗೌಡರು, ಕೋಲಾರದ ಕೊತ್ತೂರು ಮಂಜುನಾಥ್ ಅವರು, ಚಿಕ್ಕಬಳ್ಳಾಪುರ ಕೋಲಾರ MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಬಾರಿ ಕೋಲಾರಕ್ಕೆ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒತ್ತಡವನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಇವರೆಲ್ಲರ ಬಳಿಗೆ ನಮ್ಮ ಒತ್ತಾಯವನ್ನ ಮನವಿಯನ್ನ ಮಾಡಿದ್ವಿ. ನಮಗೂ ಭರವಸೆ ಇತ್ತು, ಅವರೆಲ್ಲ ಕೂಡ ಕಳೆದ ಬಾರಿ ನಿಮ್ಮ ಜಿಲ್ಲೆಗೆ ಮೋಸ ಆಗಿದೆ, ಈ ಬಾರಿ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಿನ್ನೆ ಬೆಳಗಿನವರೆಗೂ ಆಶಾದಾಯಕವಾಗಿದ್ವಿ. ಕನಿಷ್ಠ ಪಕ್ಷ ಇಷ್ಟು ವರ್ಷಗಳ ನಂತರ ಕೋಲಾರ ಜಿಲ್ಲೆಯ ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇದೆ, ಈ ಬಾರಿ ಆದರೂ ಕೂಡ ಜಿಲ್ಲೆಯ ಜನತೆ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋ ಆಸೆಯಿಂದ ಇದ್ವಿ. ಆದರೆ ಏನಾಯ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ಸಿದ್ದರಾಮಣ್ಣವರು ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತು ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ ದೊಡ್ಡ ಮೋಸವನ್ನು ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಇಲ್ಲಿ ನಾವಿನ್ನೂ ಹೇಳ್ತಾ ಬರ್ತಾ ಇದ್ವಿ, ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಭಾರತ ದೇಶದಲ್ಲಿ ಎರಡನೇ ಹೆಚ್ಚು ಬಲಗೈ ಸಮುದಾಯ ಹೊಂದಿರತಕ್ಕಂಥ ಜಿಲ್ಲೆ ಕೋಲಾರ. ಈ ಕೋಲಾರಕ್ಕೆ ಹಿಂದೆ 65 ವರ್ಷಗಳ ಹಿಂದೆ ಚೆನ್ನಯ್ಯನವರು ಮಂತ್ರಿ ಆದ ಮೇಲೆ ಇದುವರೆಗೂ ಆ ಸಮುದಾಯಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿ ಏನಾದರೂ ಕೂಡ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಈ ಜಿಲ್ಲೆ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ಕೂಡ ದೊಡ್ಡ ಹಳ್ಳಿ ಅಂತಿದೆ, ನಮ್ಮಲ್ಲಿ ಯಾವುದೇ ಕೂಡ ಹೆಚ್ಚಿನ ಸೌಲಭ್ಯಗಳು ಆಗ್ತಾ ಇಲ್ಲ, ಅವೆಲ್ಲವನ್ನು ಮಾಡಿ ಒಂದು ಮಾದರಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ನನಗೆ ಬಹಳ ದೊಡ್ಡ ಆಸೆ ಇತ್ತು. ಜಿಲ್ಲೆ ಜನ ಕೂಡ ನಿರೀಕ್ಷೆ ಮಾಡಿದ್ರು, ಎಸ್.ಎನ್. ನಾರಾಯಣಸ್ವಾಮಿ ಅವರು ಮಂತ್ರಿ ಆದರೆ ಏನಾದರೂ ಕೂಡ ಡಿಫ್ರೆಂಟ್ ಆಗಿ ಮಾಡ್ತಾರೆ ಈ ಜನಕ್ಕೆ ಭಾಗಕ್ಕೆ ಅನ್ನೋ ಆಸೆ ಇತ್ತು. ಇವೆಲ್ಲದಕ್ಕೂ ಕೂಡ ಇವತ್ತು ಹೈಕಮಾಂಡು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ತಣ್ಣೀರನ್ನು ಹಾಕಿರ್ತಕ್ಕಂಥದ್ದು ಬಹಳ ನೋವಾಗಿದೆ.